ನೋಡ್ರಿ ಗೆಳೆಯರೆ ನಾವು ಮಾತ್ರ ಈ ಸದ್ದ ಎಲ್ಲಿ ಹೊಂಟಿವಪ್ಪ ಅಂದ್ರೆ ಗ್ಯಾಜರಿಂಗ್ ಅಂತೇಳಿ ನಾನು ನಮ್ಮಳೆ ಕೂಡಿ ಶವ್ ಅಂತೇಳಿ ಬಂದೇವ್ರಿ ತಾರಾಪುರ ಕ್ರಾಸಿಗೆ. ತಾರಾಪುರ ಕ್ರಾಸಿನ ಇಂತ ಈ ಸದ್ದ ಎಲ್ಲಿಗೆ ಹೋಗ್ಬೇಕಪ್ಪ ಅಂದ್ರೆ ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಫುಲ್ ತಿಂಡಿಲೇ ಮಿಸಿ ತಿರುವಿ ಹಂಗೆ ಕಣ್ಣಾಗ ಗ್ಯಾಜರಿಂಗ್ ಅಂತೇಳಿ ಗ್ಯಾಜರಿಂಗ್ ನೋಡಾಕ ನಾನು ನಮ್ಮಳೆ ಕೂಡಿ ಹೊಂಟ್ಬಿಟ್ಟೇವ್ರಿ. ನಮ್ಮ ದೋಸ್ತನು ಇದೇ ಥರ ಹುಡುಗಿನ ಬೆನ್ ಹತ್ತಿದ. ಇಲ್ಲಿ ನೋಡಿದ್ರ ನಾಯಿನು ಅದೇ ಥರ ಬೆನ್ ಹತ್ತಿ ಹೊಂಟದ ನೋಡ್ರಿ. ಈಗ ಗೆಳೆಯರೆ ನಮ್ಮ ದೋಸ್ತನು ಹಾಳಾಗ್ಯದ, ನಾಯಿನು ಹಾಳಾಗ್ತದ. ನಾಯ್ದು ಮುಗ್ಸೊಂದು ಹೊಂಟು ನೋಡ್ರಿ. ಅಂತೂ ಬಂದ್ಬಿಡ್ತ್ರಿ ಕಣ್ಣಿ ಸಾಲಿ ಬರ್ನ ಹಂಗೆ ಇಲ್ಲಿ ನಮ್ಮ ಮಾಮ ಆ್ಯಂಡ್ ನಮ್ಮ ಮಾಮರ ದೋಸ್ತರು ಕೂತ್ಬಿಟ್ರಿ. ಅವ ನೋಡಿ ಸ್ಮೈಲ್ ಮಾಡಿಬಿಟ್ಟು ನೋಡ್ರಿ. ಈಗ ಗೆಳೆಯರೆ ಅದ್ರಲ್ಲಿ ಬೇರೆ ಫುಲ್ ನಸಕಾಗಿತ್ತು. ನಸಕರ್ದಾಗ ನಮ್ಮ ದೋಸ್ತ ಹೇಳ್ದ, ಏ ಹುಡುಗಿ ಹೊಂಟ್ರೋಡ್ ಅಂತೇಳಿ ನೋಡಕತ್ ನೋಡ್ರಿ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು. ಟೈಮ್ ಮಾತ್ರ 11 ಗಂಟೆ ಆಗ್ಯದ. 11 ಗಂಟೆ ಆದ್ರೂ ಇನ್ನೂ ಗ್ಯಾಜರಿಂಗ್ ಮುಗಿಯಲಾಗ್ಯದ ನೋಡ್ರಿ. ಗೆಳೆಯರೆ ಗ್ಯಾಜರಿಂಗ್ದಾಗ ನಮ್ಮ ತಂಗಿ ಬಿಟ್ಟು ಅಣ್ಣ ಹೊಸೋಗ್ಯದ ಅಂತೇಳಿ ಹೇಳಿದ್ರು. ಹೊಸೋಗ್ಯದ ಅಂದ್ರೆ 11 ಆಗ್ಯದ, ಇನ್ನೂ ಬಿಡ್ಲಾಕ್ ತಯಾರಿಲ್ಲ. ಹಂಗೆ ಹೊಸೋಗಿತ್ತು. ನಾವು ಮಾತ್ರ ಹಂಗೆ ಐಸ್ ಕ್ರೀಮ್ ಅಂಗಡಿ ನೋಡಿಬಿಟ್ಟು ಐಸ್ ಕ್ರೀಮ್ ಅಂಗಡಿಗೆ ಶವ್ ಅಂತೇಳಿ ಬಂದುಬಿಟ್ವಿ. ಬಂದು ಐಸ್ ಕ್ರೀಮ್ ರೇಟ್ ಕೇಳಿದ್ರೆ ಒಂದಕ್ಕೆ 35 ರೂಪಾಯಿ ಅಂದ. ಇಲ್ಲಿ ಬೇಡ ಅಂತೇಳಿ ಹಂಗೆ ಊರಾಗ ಬಂದೇವ್ರಿ. ಊರಾಗ ಬಂದುಬಿಟ್ಟು ಜಕ್ರೆ ಕೂಡಿ ತಿನ್ನುವಂಥ ಜಕ್ರೆಗಳದ. ಅವ ಸ್ಮೈಲ್ ಮಾಡತ್ತಿದ ನೋಡ್ರಿ. ಇವ ಮಾತ್ರ ಫುಲ್ ಟೆನ್ಷನ್ದಾಗ ಬಿಟ್ಟದ. ಒಂದು ಐಸ್ ಕ್ರೀಮ್ ರೇಟಿಗೆ 35 ರೂಪಾಯಿ ಅಂದ್ರೆ ಅವ ಮಾತ್ರ ತೊಗೊಂಡ್ರೆ ವಲ್ ಅಂದ. ಅದು ಬಿಟ್ಟು ಸ್ಟಿಂಗ್ ತೊಗೊಂಡು ಮಾಲಕನ ತಲೆ ಫುಲ್ ತಿಂದು ಜೀರಿಗೆ ಹಾರಾಕತ್ತ ನೋಡ್ರಿ. ಗೆಳೆಯರೆ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ, ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಇದು ತೊಗೊಂಡು ಅದು ತೊಗೊಂಡೆವು, ಅದು ತೊಗೊಂಡು ಇದು ತೊಗೊಂಡು ಎಲ್ಲ ಬಿಟ್ಟು ತಲೆ ತಿಂದು ಮಾಲಕ ಮಾತ್ರ ಫುಲ್ ಸುಸ್ತಾಗ್ಬಿಟ್ಟತ್ರಿ. ಅವ ಹೋಗ್ಬಿಟ್ಟು ಹೇಳ್ರು